ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ಬೂತಾಯಿ ಪುಳಿಮುಂಚಿ ಮಾಡಿದ್ದೇನೆ. ನಾವಿಲ್ಲಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಪುಳಿಮುಂಚಿ ಮಾಡಿದ್ದೇವೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಬೂತಾಯಿ ಪುಳಿಮುಂಚಿ, ಇದನ್ನು ಇಂಗ್ಲೀಷಲ್ಲಿ ಸಾರ್ಡಿನ್ ಫಿಶ್ ಅಂತಲೂ ಕರೀತಾರೆ. ಈ ಸಾರ್ಡಿನ್ ಫಿಶಲ್ಲಿ ತುಂಬಾ ಬೆನಿಫಿಟ್ ಇದೆ. ಹಾಗೆ ಕ್ಯಾಲ್ಶಿಯಮ್ ಹಾಗೆ ವಿಟಮಿನ್ ಡಿ ಕೂಡ ಇದೆ. ಇದರಲ್ಲಿ ಕ್ಯಾಲ್ಶಿಯಮ್ ಇದ್ದರೆ ಬೋನಿಗೆ ತುಂಬಾ ಒಳ್ಳೆಯದು. ಹಾಗೆ ಈ ಮೀನಿಂದ ಆಯಿಲ್ ಕೂಡ ಮಾಡ್ತಾರೆ, ಹಾಗೆ ಟ್ಯಾಬ್ಲೆಟ್ ಕೂಡ ಇದೆ. ಬೂತಾಯಿ ಪುಳಿಮುಂಚಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಇಲ್ಲಿ ನಾನು 10 ರಿಂದ 11 ಉದ್ದಮೆಣಸು ತಗೊಂಡಿದ್ದೇನೆ. ಹಾಗೆ 2 ಗಿಡ್ಡ ಮೆಣಸು, ನಿಮಗೆ ಬೇಕಾದರೆ ಜಾಸ್ತಿ ಕೂಡ ತೆಗಿಬೋದು, ಅಂದರೆ ಖಾರ ಬೇಕಿದ್ದರೆ. ಹಾಗೆ ಇಲ್ಲಿ 1 ಸ್ಪೂನ್ ನಾನು ಕೊತ್ತಂಬರಿ ತಗೊಂಡಿದ್ದೇನೆ, 1 ಸ್ಪೂನ್ ಜೀರಾ, ಹಾಗೆ ಒಂದು 3 ಪೀಸ್ ಬೆಳ್ಳುಳ್ಳಿ, ಸ್ವಲ್ಪ ಮೆಂತೆ ಮತ್ತು ಸ್ವಲ್ಪ ಅರಿಶಿಣ. ಪುಳಿಮುಂಚಿಗೆ 1 ನೀರುಳ್ಳಿ ಮತ್ತು 1 ಸಣ್ಣ ಟೊಮೆಟೊವನ್ನು ತಗೊಂಡಿದ್ದೇನೆ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಫಸ್ಟ್ ನೀರು ಹಾಕದೆ ನೀವು ಪೌಡರ್ ರೆಡಿ ಮಾಡಬೇಕು. ಈಗ ಪೌಡರ್ ರೆಡಿ ಆಗಿದೆ. ಆಮೇಲೆ ಒಂದು 1/2 ಗ್ಲಾಸ್ ನೀರು ಹಾಕಿ ಪುನಃ ಗ್ರೈಂಡ್ ಮಾಡಿ. 1/2 ಗ್ಲಾಸ್ ಸಾಕಾಗತ್ತೆ. ಈಗ ಗ್ರೇವಿ ರೆಡಿಯಾಗಿದೆ. ಈಗ ಒಂದು ಸಣ್ಣದೊಂದು ಟೊಮೆಟೊ ತಗೊಂಡಿದ್ದೀನಿ. ಆ ಟೊಮೆಟೊವನ್ನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡಿ, ಆಗ ಟೇಸ್ಟ್ ಕೂಡ ಒಳ್ಳೆಯದಿರುತ್ತೆ. ನೋಡಿ, ಈಗ ಗ್ರೇವಿ ರೆಡಿಯಾಗಿದೆ. ನಾವಿಲ್ಲಿ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಿದ್ದೇವೆ. ಇದರಲ್ಲಿ ಟೇಸ್ಟ್ ತುಂಬಾ ಒಳ್ಳೆಯದಾಗುತ್ತೆ. ಫಸ್ಟ್ ಗ್ಯಾಸ್ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದಕ್ಕೆ ಒಂದು 4 ರಿಂದ 5 ಚಮಚ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೇನೆ. ಕೊಕೊನಟ್ ಆಯಿಲ್ ಹೆಲ್ತಿಗೆ ಕೂಡ ಒಳ್ಳೆಯದು, ಟೇಸ್ಟ್ ಕೂಡ ಒಳ್ಳೇದು ಬರುತ್ತೆ. ಹಾಗಾಗಿ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೇನೆ. ಇಲ್ಲಿ ಎಣ್ಣೆ ಕಾದ ನಂತರ 1 ನೀರುಳ್ಳಿ ಯೂಸ್ ಮಾಡಿದ್ದೇನೆ. ನೀರುಳ್ಳಿ ಕಟ್ ಮಾಡಿ ಹಾಕಬೇಕು. ಹಾಗೆ ಇದಕ್ಕೆ ಶುಂಠಿ ಕೂಡ ಹಾಕ್ಬೋದು. ನಾವಿಲ್ಲಿ ಶುಂಠಿ ಯೂಸ್ ಮಾಡಲಿಲ್ಲ, ಅದು ಕೂಡ ಹಾಕಿದ್ದು ಟೇಸ್ಟ್ ಒಳ್ಳೇದು ಬರುತ್ತೆ. ಇದು ಒಳ್ಳೆ ಫ್ರೈ ಆಗಬೇಕು ನೀರುಳ್ಳಿ. ನಾವು ಗ್ರೈಂಡ್ ಮಾಡಿಟ್ಟ ಗ್ರೇವಿಯನ್ನು ಇದಕ್ಕೆ ಹಾಕಬೇಕು. ಆಮೇಲೆ ಇದು ಚೆನ್ನಾಗಿ ಬೇಯಲಿ. ಈ ಗ್ರೇವಿಯಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಈಗ ಗ್ರೇವಿ ಬೇಯ್ದ ನಂತರ ಕ್ಲೀನ್ ಮಾಡಿಟ್ಟ ಮೀನನ್ನು ಹಾಕಬೇಕು. ನಾವಿಲ್ಲಿ 1/2 kg ಮೀನನ್ನು ಯೂಸ್ ಮಾಡಿದ್ದೇವೆ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ, ಆಮೇಲೆ ಮೀನು ಗ್ರೇವಿಯಲ್ಲಿ ಬೇಯಬೇಕು. ನೋಡಿ, ಬೂತಾಯಿ ಸಾರ್ಡಿನ್ ಫಿಶ್ ಪುಳಿಮುಂಚಿ ರೆಡಿಯಾಗಿದೆ. ಇಲ್ಲಿ ನಾವು ಕಜೆ ಅಕ್ಕಿ ಅಥವಾ ಕುಚಲಕ್ಕಿ ಯೂಸ್ ಮಾಡೋದು. ಬೂತಾಯಿ ಪುಳಿಮುಂಚಿ ಟೇಸ್ಟ್ ತುಂಬಾ ಒಳ್ಳೆಯದಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ.